ಸಿಲೆಬಲ್ ಅಂದರೆ ನಾನು ಏನು ಹೇಳಿದೆ, ಜಸ್ಟು ನಿಮಗೆ ಕಾಂಬಿನೇಷನಲ್ಲಿ ವಾವೆಲ್ ಕಾನ್ಸನೆಂಟ್, ಕಾನ್ಸನೆಂಟ್ ವಾವೆಲ್ ಅಥವಾ ಕಾನ್ಸನೆಂಟ್ ವಾವೆಲ್, COC ಯಾವುದೇ ಇರಲಿ, CVC ಯಾವುದೇ ಇರಲಿ, ಅದರಲ್ಲಿ ಒಂದು ಸಿಲೆಬಲ್ ಅಂದರೆ ಒಂದು ವಾವೆಲ್ ಸೌಂಡ್ ಇರಬೇಕು. ಒಂದು ವಾವೆಲ್ ಸೌಂಡ್ ಇದ್ದರೆ ಮಾತ್ರ ಅದಕ್ಕೆ ನಾವು ಸಿಲೆಬಲ್ ಅಂತ ಹೇಳ್ತೀವಿ. ಈ ಸಿಲೆಬಲ್ ಕಲ್ತ್ಕೊಂಡ್ರೆ ಮಾತ್ರ ನಿಮಗೆ ಇಂಗ್ಲೀಷ್ ವರ್ಡ್ಸನ್ನು ಓದಲಿಕ್ಕೆ ಬರೀಲಿಕ್ಕೆ ತುಂಬ ಈಸಿ ಆಗುತ್ತೆ. ನಿಮಗೆ ಅದು ಸ್ಟ್ರೆಸ್ ಕಡಿಮೆ ಆಗುತ್ತೆ. ಇದು ಕಲೀಲಿಲ್ಲ ಅಂದರೆ ನೀವು ಒಂದೊಂದೇ ಅಕ್ಷರನ ಕೂಡಿಸಿ ಓದೋಷ್ಟರಲ್ಲಿ ಟೈಮ್ ಆಗೇ ಹೋಗಿರುತ್ತೆ. ಓಕೆ, ಆ ಸಿಲೆಬಲ್ನ ನಾವು ಫಾಸ್ಟಾಗಿ ಇಂಗ್ಲೀಷಲ್ಲಿ ಮತ್ತು ಕರೆಕ್ಟಾಗಿ ಕ್ಲಿಯರಾಗಿ ಓದಲಿಕ್ಕೆ ನಾವು ಸಿಲೆಬಲ್ಸನ್ನು ಯೂಸ್ ಮಾಡಲೇಬೇಕು. ಓಕೆನಾ? ಸೊ ಹಾಗೆ ಅಂದರೆ ಕನ್ನಡ ಪದಗಳನ್ನು ನಾವು ಹೇಗೆ ದೊಡ್ಡ ದೊಡ್ಡ ಪದಗಳನ್ನು ಹೇಗೆ ಕಲ್ತ್ವಿ ಅದೇ ಥರನೇ ಇಂಗ್ಲೀಷ್ ಅಷ್ಟೇ. ಅದು ಸಿಲೆಬಲ್ ಅಂದರೆ ಕನ್ನಡದಲ್ಲಿ ಸಿಲೆಬಲ್ ಅಂದರೆ ಅಕ್ಷರ, ಇಂಗ್ಲೀಷಲ್ಲಿ ಸಿಲೆಬಲ್ ಅಂದರೆ ಅಕ್ಷರಗಳ ಗುಂಪು. ಅದು 4 ಅಕ್ಷರಗಳ ಗುಂಪಾಗಿರ್ಬೋದು, 3 ಅಕ್ಷರಗಳ ಗುಂಪಾಗಿರ್ಬೋದು, 2 ಅಕ್ಷರ ಆಗಿರ್ಬೋದು, ಒಂದೇ ಅಕ್ಷರನೂ ಆಗಿರ್ಬೋದು. ಓಕೆ, ರೈಟ್. ಸೊ ಈಗ ಕಳೆದ ಕ್ಲಾಸಲ್ಲಿ ನಾವು ಸಿಂಗಲ್ ಸಿಲೆಬಲ್ ವರ್ಡ್ ಅಂತ ನೋಡಿದ್ವಿ ಆ್ಯಂಡ್ 2 ಸಿಲೆಬಲ್, ಸಿಂಗಲ್ ಆ್ಯಂಡ್ 2 ಸಿಲೆಬಲ್ ನೋಡಿದ್ವಿ. ಅದನ್ನು ಇನ್ನೊಂದು ಸಲ ನೋಡೋಣ. ಆ್ಯಕ್ಟ್, ಬೆಟ್, ಬಿಟ್, ಬಾಟ್. ಇದರಲ್ಲಿ ಎ, ಇ, ಅ ಸೌಂಡ್ಸ್ ಇದೆ. ಅದಕ್ಕೆ ನಾವು ಒಂದೊಂದೇ ಸೌಂಡ್ ಇದೆ, ಸಿಲೆಬಲ್ ಸೌಂಡ್ ಇದೆ, ಒಂದೇ ಅಕ್ಷರನೂ, ಸಿಲೆಬಲ್ ಅಕ್ಷರನೂ ಒಂದೇ ಇದೆ, ಸೌಂಡು ಒಂದೇ ಇದೆ. ಅದಕ್ಕೋಸ್ಕರ ನಾವು ಸಿಂಗಲ್ ಸಿಲೆಬಲ್ ವರ್ಡ್ ಅಂತ ಹೇಳ್ತೀವಿ. ಇಲ್ಲಿ 2 ಅಕ್ಷರ ಇದೆ, 2 ಸಿಲೆಬಲ್ ಇದೆ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೇಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸಾರಿ, ಎರಡು ವಾವೆಲ್ ಇದೆ, ಇ, ಎ ವಾವೆಲ್ ಇದೆ. ಬಟ್ ಇವೆರಡೂ ಸೇರಿ ವಾವೆಲ್ ಕಾಂಬಿನೇಷನ್, ವಾವೆಲ್ ಡಯಾಗ್ರಾಫ್ ಅಂತ ಹೇಳ್ತೀವಿ. ವಾವೆಲ್ ಕಾಂಬಿನೇಷನ್ ಅದು ಇ ಅಂತ ಸೌಂಡ್ ಬರುತ್ತೆ. ಹಾಗಾಗಿ ಸಿಂಗಲ್ ಸಿಲೆಬಲ್ ಅಂತಲೇ ಹೇಳೋದು. ಸೊ ಉಚ್ಚಾರಣೆ ಎಷ್ಟು ಬರ್ತಾ ಇದೆ? ವಾವೆಲ್ ಅಕ್ಷರಗಳ ಸಂಖ್ಯೆ ಅಲ್ಲ, ಅಕ್ಷರಗಳ ಸಂಖ್ಯೆ ಮುಖ್ಯ ಅಲ್ಲ, ಅಕ್ಷರಗಳು ಮಾಡುವಂತಹ ಉಚ್ಚಾರಣೆ. ಇಲ್ಲಿ ಇ ಅಂತಿದೆ, ಇಲ್ಲಿ ಇ ಅಂತಿದೆ, ಒಂದೇ ಉಚ್ಚಾರಣೆ ಬರ್ತಾ ಇರೋದು, ಒಂದೇ ಸ್ವರ ಬರ್ತಾ ಇರೋದು. ಅದಕ್ಕೆ ನಾವು ಸಿಂಗಲ್ ಸಿಲೆಬಲ್ ಅಂತ ಹೇಳ್ತೀವಿ. ಈಗ 2 ಸ್ವರ ಬರೋದಾದರೆ, ಒಂದು ಪದದಲ್ಲಿ 2 ವಾವೆಲ್ ಇದ್ದು, ಒಂದು ಪದದಲ್ಲಿ 2 ಸ್ವರಗಳು ಇದ್ದು, ಸ್ವರಾಕ್ಷರ ಇದ್ದು 2 ಸ್ವರದ್ದು ಉಚ್ಚಾರಣೆ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಅದಕ್ಕೆ 2 ಸಿಲೆಬಲ್ ಅಂತ ಹೇಳ್ತೀವಿ. ಆ, ಇ, ಅಡ್ಮಿಟ್, ಆಕ್ಷನ್, ಏಜೆಂಟ್. ಈಗ ಇದನ್ನು ಇನ್ನೊಂದು ಥರ ನಾವು ಮಾಡೋದಾದ್ರೆ, ನಾನು ಹೇಳಿದ್ನಲ್ಲ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ, ಅದನ್ನು ಫೈಂಡ್ ಔಟ್ ಮಾಡೋದು ಹೇಗೆ? ಚಪ್ಪಾಳೆ ಮೂಲಕ ಅಡ್ಮಿಟ್, ಅಥವಾ ಕೈ ಈ ಥರ ಇಟ್ಕೊಂಡು ನೀವು ಅಡ್ಮಿಟ್ ಎಷ್ಟು ಸಲ ನಿಮಗೆ ಟಚ್ ಆಗುತ್ತೆ ಅದನ್ನು ನೀವು ಫೈಂಡ್ ಔಟ್ ಮಾಡ್ಬೋದು, ಎಷ್ಟು ಸಿಲೆಬಲ್ ಇದೆ ಅಂತ. ಅಥವಾ ನೀವು ಇದರಲ್ಲಿ ಕಾನ್ಸನೆಂಟ್ಸನ್ನು ಹೇಳಬೇಡಿ. ಉದಾಹರಣೆಗೆ ಅಡ್ಮಿಟ್, ಇದರಲ್ಲಿ ಕಾನ್ಸನೆಂಟ್ ಯಾವುದು? DMT. ಅದನ್ನು ಬಿಟ್ಬಿಡಿ, ಕಾನ್ಸನೆಂಟ್ಸನ್ನು ಬಿಟ್ಬಿಡಿ. ಕಾನ್ಸನೆಂಟ್ ಬಿಟ್ಟು ಹಾಗೆ ಹೇಳಕ್ಕೆ ಟ್ರೈ ಮಾಡಿದ್ವಿ, ಏನಾಗುತ್ತೆ? ಇಲ್ಲಿ ನೋಡೋಣ ಏನಾಗುತ್ತೆ. ಆ, ಇ ಅಲ್ವಾ? ಕಾನ್ಸನೆಂಟ್ ಯಾವುದು? ಡಿನ ಹೇಳೋ ಹಾಗಿಲ್ಲ, ಎಮ್ ಹೇಳೋ ಹಾಗಿಲ್ಲ, ಟಿ ಹೇಳೋ ಹಾಗಿಲ್ಲ. ಬರೀ ವಾವೆಲ್ನ ಮಾತ್ರ ಹೇಳಿ. ಆ, ಇ, ಅಡ್ಮಿಟ್. ಓಕೆ, ಆವಾಗ 2 ವಾವೆಲ್ಸ್ ಆ್ಯಂಡ್ 2 ಸೌಂಡ್ಸ್. ಆ, ಇ, ಅಡ್ಮಿಟ್. ಹಾಗೆ ಆಕ್ಷನ್, ಅ, ಏಜೆಂಟ್, ಎ, ಅಲರ್ಟ್, ಕ್ಲಿನಿಕ್, ಎ. ಎಷ್ಟು ಸಿಲೆಬಲ್ ಇದೆ? 2 ಇರೋದು. ಎಷ್ಟು ಸ್ವರ ಇದೆ? 2. ಕ್ಲೈಮೇಟ್, ಐ, ರೈಟ್. ಕಾಲೇಜ್, ಎ. ಕಾಫಿ, ಇ. ಡಾಲರ್, 2 ತಾನೆ. ಡಿಸ್ಟರ್ಬ್, ಇ. ಫ್ಲವರ್, ಫರ್ಗೆಟ್, ಎ. ರೈಟ್. ನೀವು ಈ ಥರ ಪ್ರಾಕ್ಟೀಸ್ ಮಾಡಬೇಡಿ, ಬಟ್
ವಾವೆಲ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ನಿಮಗೆ, ಆಗ ಮಾತ್ರ ಮಾಡಬೇಕು. ಪದಗಳನ್ನು ಈ ಥರ ಪ್ರಾಕ್ಟೀಸ್ ಮಾಡಬೇಡಿ. ಗೊತ್ತಾಗಲಿಕ್ಕೆ ಎಷ್ಟು ಸೌಂಡ್ ಇದೆ ಅದರಲ್ಲಿ, ಎಷ್ಟು ವಾವೆಲ್ ಸೌಂಡ್ ಇದೆ ಅನ್ನೋದಕ್ಕೆ ಮಾತ್ರ ಈ ಥರ ಮಾಡಬೇಕು. ಆಮೇಲೆ ಇಲ್ಲಾಂದರೆ ವಾವೆಲ್ಸ್ ಕಾನ್ಸನೆಂಟ್ ಸೇರಿಸೇ ಹೇಳಬೇಕು. ಡೆವಿಲ್ ಎ ಇ, ಡೀಟೇಲ್ ಇ ಎ, ಡಿಸ್ಲೈಕ್ ಇ ಐ, ಡಿಟಾಕ್ಸ್ ಇ ಆ, ಡಿವೋರ್ಸ್ ಇ ಓ, dispose eo, double essay aa, export ao, farmer baby ae, beauty ue. ಓಕೆ, ಸೊ ಎಲ್ಲ ನಿಮಗೆ ಎರಡೇ ಸಿಗುತ್ತೆ. ಈಗ ಮೂರು ಇರೋದು ನೋಡೋಣ. ಇಲ್ಲಿ ನೋಡಿ, ಬನಾನಾ ಇಲ್ಲಿ ಎಗೆ ನಾನು ಹೇಳಿದ್ದೀನಿ, ಎಗೆ 9 ಥರದ ಸೌಂಡ್ಸ್ ಇದೆ. ಅದೇ ಇರಲಿ, ಇಲ್ಲಿ 3 ಇಲ್ಲಿ ಬರುತ್ತೆ, ಅಲ್ಲ 2 ಬರುತ್ತೆ ಒಂದು ಒಟ್ಟಿಗೆ. ಬ ನ ನ, ಅ 3 ಇದೆಯಾ? ಬಟರ್ಫ್ಲೈ ಅ ಅಥವಾ ಚಪ್ಪಾಳೆ ನೋಡಿ, ಬ ನ ನ, ಬಟರ್ಫ್ಲೈ. ಇಲ್ಲಿ ಕೈ ಇಟ್ಕೊಳ್ಳಿ, ಬ ನ ನ, ಬಟರ್ಫ್ಲೈ. ಎಲ್ಲ 3 ಬರುತ್ತೆ. ಕ್ಯಾಮರಾ a e a, cinema e a a, cucumber u a, champion a e a, director I a, dinosaur I a o, gorilla o e a. ಎಲ್ಲ 3 ಇದೆಯಾ? ಓಕೆ, ಸೊ ಇದು ಯಾಕೆ ನಾವು 3 ಯಾಕೆ ಹೇಳಬೇಕು, 2 ಯಾಕೆ ಹೇಳಬೇಕು ಅಂತ ಹೇಳಿದ್ರೆ, ಈಸಿಯಾಗಿ ನಮಗೆ ಪದಗಳನ್ನು ಓದಲಿಕ್ಕೆ ನಾವು ಇದುವರೆಗೆ ಏನೇನು ಕಲ್ತ್ಕೊಂಡ್ಬಂದಿದ್ದೀವಿ, ಸಿ ವಿ, ವಿ ಸಿ, ಸಿ ಸಿ ವಿ, ಸಿ 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 ವಿ, ಇದೆಲ್ಲ ಏನು ಕಲ್ತ್ಕೊಂಡ್ಬಂದಿದ್ದೀವಿ ಅದನ್ನು ನಾವು ಇಲ್ಲಿ ಅಪ್ಲೈ ಮಾಡಬೇಕು. ಆವಾಗ ಓದಲಿಕ್ಕೆ ಈಸಿ ಆಗುತ್ತೆ, ಸ್ಪ್ಲಿಟ್ ಮಾಡಿ ಓದಲಿಕ್ಕೆ ಈಸಿ ಆಗುತ್ತೆ. ಇನ್ನೊಂದು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಓಕೆ, ಸೊ ಇಲ್ಲೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಫಸ್ಟ್ ನಾನು ಹೇಳಿದೆ ನಿಮಗೆ ವವೆಲ್ ಫೈಂಡ್ ಔಟ್ ಮಾಡಬೇಕು. ಎಲ್ಲಿ ವವೆಲ್ ಇದೆ ಅಂತ ನೋಡಿ. ಇಲ್ಲಿ ವವೆಲ್ ಇದೆಯಾ? ವಿ, ಆಮೇಲೆ ಕಾನ್ಸನೆಂಟ್, ಆಮೇಲೆ ವಿ. ಈ ಪ್ಯಾಟ್ರನ್ ಬಂದಾಗ, ಈ ಥರ ಬಂದಾಗ ನೀವೇನು ಮಾಡ್ತೀರಾ, ಇಲ್ಲಿ ವಿ ಸಿ ಇದೆಯಲ್ವಾ, ಇಲ್ಲಿಗೆ ಕಟ್ ಮಾಡಬೇಕು. ಅಂದರೆ 2 ಕಾನ್ಸನೆಂಟ್ ಬಂದಾಗ, 2 ಕಾನ್ಸನೆಂಟ್ ಒಟ್ಟಿಗೆ ಬಂದಾಗ, 2 ಕಾನ್ಸನೆಂಟ್ ಮಧ್ಯದಲ್ಲಿ ನೀವು ಲೈನ್ ಹಾಕಬೇಕು. ಅಂದರೆ ವಾವೆಲ್ ಕಾನ್ಸನೆಂಟ್ ವಾವೆಲ್ ಬಂದರೆ ಇವಾಗ ಹೆಂಗೆ ಓದ್ಬೋದು ಇದನ್ನು? ರೆಕ್ಟ್ಯಾಂಗಲ್ ರೈಟ್. ಆ ಕಾಂಬಿನೇಷನ್ ಬಂದರೆ, ಈ ಥರ ವಿ ಸಿ ಸಿ ವಿ ಬಂದರೆ, ಅಥವಾ ಈ ವಿ ಸಿ ಸಿ ವಿ ತಲೆ ಕೆಡಿಸ್ಕೋಬೇಡಿ, ಬರೀ ಡಬಲ್ ಕಾನ್ಸನೆಂಟ್ ಬರುತ್ತೆ ಅಂತ ಇಟ್ಕೊಳ್ಳಿ, ಮಧ್ಯದಲ್ಲಿ ಒಂದು ಲೈನ್ ಹಾಕಿ, ಆಮೇಲೆ ಅದ್ರ ಪಕ್ಕದಲ್ಲಿ ವಾವೆಲ್ ಇದ್ದೇ ಇರುತ್ತೆ ಅಲ್ವಾ, ಅದ್ರ ಪಕ್ಕದಲ್ಲಿ ವಾವೆಲ್ ಇದ್ದೇ ಇರುತ್ತೆ, ಇದ್ರ ಪಕ್ಕದಲ್ಲೂ ವಾವೆಲ್ ಇದ್ದೇ ಇರುತ್ತೆ ಅಲ್ವಾ. ಸೊ ಆ ಥರ ಸ್ಪ್ಲಿಟ್ ಮಾಡಿ ಓದಬೇಕು ಅದನ್ನು. ಅದು ಆಲ್ರೆಡಿ ಹೇಳಿದ್ದೀನಿ ನಾನು, ಅದು ಎಲ್ಲದರಲ್ಲೂ ಬರುತ್ತೆ ನೋಡಿ. ಎಲ್ಲದರಲ್ಲೂ ಅಲ್ಲ, ಯಾವುದ್ರಲ್ಲಿ ಇರುತ್ತೆ ಅದರಲ್ಲಿ. ಉದಾಹರಣೆಗೆ ಹಾಸ್ಪಿಟಲ್, ವಾವೆಲ್ ಕಾನ್ಸನೆಂಟ್ ವಾವೆಲ್. ಸೊ ಎಲ್ಲಿ ಕಟ್ ಮಾಡಬೇಕು? ಹ ಆಸ್ ಪಿ. ಸೊ ಎಸ್ ಆದಮೇಲೆ ಲೈನ್ ಹಾಕಬೇಕು. ಹಾಸ್ಪಿಟಲ್ ಓಕೆ. ಆಮೇಲೆ ಯಾವುದು? ಸ್ಟ್ರಾಬೆರಿ. ಹಾಂ, ಸ್ಟ್ರಾಬೆರಿ ಬರುತ್ತೆ ನೋಡಿ. ಸ್ಟ್ರಾಬೆರಿ ಇಲ್ಲ, ಡಬಲ್ ಕಾನ್ಸನೆಂಟ್ ಇದೆಯಲ್ವಾ, ಇದು ಡಬಲ್ ಕಾನ್ಸನೆಂಟ್ ಇಲ್ಲಿ ಹಾಕಿ. ಸ್ಟ್ರಾಬೆರಿ ಅಂದರೆ ಡಬಲ್ ಕಾನ್ಸನೆಂಟ್ ಇಲ್ಲೂ ಇದೆ, ಇಲ್ಲಿ ಹಾಕಿ. ಸ್ಟ್ರಾಬೆರಿ. ಸೊ ಇಲ್ಲಿ ಮಧ್ಯದಲ್ಲಿ ಹಾಕೋಕೆ ಹೋಗಬೇಡಿ. ಇಲ್ಲಿ 3 ಕಾನ್ಸನೆಂಟ್ ಇದೆ, ನಮಗೆ ಕಾಂಬಿನೇಷನ್ ಏನು ಬೇಕು? ವಿ ಸಿ ಸಿ ವಿ ಇದ್ದರೆ ಮಧ್ಯದಲ್ಲಿ ಕಟ್ ಮಾಡಬೇಕು. ಸೊ ಇಲ್ಲಿ ಕಟ್ ಮಾಡಿ ಏನು ಪ್ರಯೋಜನ ಇಲ್ಲ, ಅಲ್ಲಿ ವವೆಲ್ಲೇ ಇಲ್ವಲ್ಲ, ವವೆಲ್ ಇಟ್ಕೊಂಡು ಏನು ಪ್ರಯೋಜನ? ನಿಮಗೊಂದು ವವೆಲ್ ಇರಬೇಕು ಫಸ್ಟಿಗೆ. ಆಮೇಲೆ ರೆಕ್ಟ್ಯಾಂಗಲ್ ಆಯಿತಾ? ಇಲ್ಲಿ ನೋಡಿ, ಎಮ್ ಬಿ ಇದೆಯಾ, ಮಧ್ಯದಲ್ಲಿ ಲೈನ್ ಹಾಕಿ.
ಇಲ್ಲಿ ಡಬಲ್ ಇದೆಯಲ್ವಾ, ಅಂಬ್ರೆಲ್ಲಾ, ಅಂಬ್ರೆಲಾ. ಇಲ್ಲೂ ಅಷ್ಟೇ MP ಡಬಲ್ ಕಾನ್ಸನೆಂಟ್. ಇಲ್ಲೂ ಎನ್ ಡಬಲ್ ಕಾನ್ಸನೆಂಟ್. ಚಿಂಪ್ಯಾನ್ಜಿ. ಇಲ್ಲಿ ಕಟ್ ಮಾಡ್ಬೋದಾ? ಇಲ್ಲಿ ಕಟ್ ಮಾಡ್ಬೋದಾ? ಯಾಕೆ ಅಲ್ಲ, ಇದು ವವೆಲ್ ಇದೆ, ಇದು ಕಾನ್ಸನೆಂಟ್. ಕಟ್ ಮಾಡ್ಬೋದಾ? ಆಗಲ್ಲ. PH ಅಂದರೆ ಡೈಗ್ರಾಫ್ ಅಲ್ವಾ? PH ಒಂದೇ ಸೌಂಡು. ಓಕೆ, ಸೊ ಡೈಗ್ರಾಫ್ ಬಂದಾಗ ನೀವು ಕಟ್ ಮಾಡೋ ಹಾಗಿಲ್ಲ, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಡೈಗ್ರಾಫ್ ಅಂದರೆ 2 ಸೌಂಡ್ ಬರಬೇಕು, 2 ಸೌಂಡನ್ನು ನೀವು ಕಟ್ ಮಾಡಬೇಕೇ ಹೊರತು 2 ಅಕ್ಷರ ಬಂತು ಅಂತ SH ಬಂದರೆ ಹಿಂಗೆ ಕಟ್ ಮಾಡೋದಲ್ಲ. SH 1 ಸೌಂಡ್. ಮ್ಯೂಟ್ ಮಾಡ್ಕೊಳ್ಳಿ ಕ್ರಿಸ್ಟಿನಾ, ಮ್ಯೂಟ್ ಮಾಡ್ಕೊಳ್ಳಿ. SH 1 ಸೌಂಡು, PH 1 ಸೌಂಡು, CH 1 ಸೌಂಡು. ಡೈಗ್ರಾಫ್ಸ್ ಎಲ್ಲೆಲ್ಲಿ ಬರುತ್ತೆ? ಡೈಗ್ರಾಫ್ಸ್ ಬರೋ ಕಡೆ ನೀವು ಮಧ್ಯದಲ್ಲಿ ಕಟ್ ಮಾಡೋಂಗಿಲ್ಲ. ಯಾಕೆ? ಒಂದೇ ಸೌಂಡ್ ಅಲ್ವಾ. ಎಲ್ಲಿ ಕಟ್ ಮಾಡಿ ಏನು ಮಾಡ್ತೀವಿ? ಈಗ ಉದಾಹರಣೆಗೆ ಇಲ್ಲಿ ಎಲೆಫ್ ಹ್ಯಾಂಟ್ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ, ಎಲೆಫೆಂಟ್. ಓಕೆ,